ನನ್ನ ಹೆಸರು ಲೋಕೇಶ್ ಅಂತೇಳಿ. ಇಂದಿನ ನೆಲಮಂಗಲ ತಾಲೂಕು, ಈಗ ದಾಸನಪುರ ಹೋಬಳಿ ಕೆಗನಹಳ್ಳಿ ಅಂತ ಒಂದು ಗ್ರಾಮ. ನಾನು ನೆಲಮಂಗಲದಲ್ಲಿ ಸುಮಾರು 14-15 ವರ್ಷದಿಂದ ವಕೀಲ ವೃತ್ತಿ ಮಾಡ್ತೀನಿ. ನನ್ನ ಕನ್ಸರ್ನ್ ಏನಂದರೆ, ಈ ಏನು ವೃಷಭಾವತಿ ನೀರು ಅಂತ ಹೇಳ್ತಾ ಇದ್ದಾರೆ, ಇದು ನೀರಲ್ಲ. ಆ್ಯಕ್ಚುಲಿ ಇದು ನೀರಲ್ಲ, ಇದು ಒಂದು ವಿಷ. ಇದು ಬೆಂಗಳೂರಿನ ಮಲಮೂತ್ರ ಮತ್ತು ಅನೇಕ ಕಠೋರವಾದಂಥ ವಿಷಯಗಳು ಏನು ತುಂಬಿದೆ, ಅದನ್ನು ತಗೊಂಬಂದು ನಮಗೆ ಲಿಫ್ಟ್ ಮಾಡಿ ನಮಗೆ ಬಿಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಏನು? ಸರ್ಕಾರದ ಅವಶ್ಯಕತೆ, ಇದರ ಅವಶ್ಯಕತೆ ಯಾವ ರೀತಿ ಇದೆ ಅಂದರೆ, ಅದು ಯಾವುದೇ ಸರ್ಕಾರದ ಉದ್ದೇಶ ಆ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋದು ಇರ್ತದೆ. ಇಲ್ಲಿ ನಮ್ಮ ದುಡ್ಡನ್ನು ವ್ಯಯಿಸಿ ನಮ್ಗೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಈ ನೀರನ್ನು ಬಿಟ್ಟು ಅನ್ನೋದು ಮುಖ್ಯ. ಇಲ್ಲಿ ಯಾವುದೇ ರೀತಿ ಅನುಕೂಲ ಅಂತೂ ಆಗ್ತಿಲ್ಲ. ಇದರಿಂದ ವಿಷವನ್ನು ನಮಗೆ ತುಂಬಿಸ್ತಾ ಇದ್ದಾರೆ. ಈ ವಿಷವನ್ನು ಕೆರೆಗಳಿಗೆ ತುಂಬಿದಾಗ ಅದು ಕೆರೆಗಳಲ್ಲಿ ಸ್ಟಾಕ್ ಆಗೋದು ಒಂದು ವಿಚಾರ ಆದರೆ, ಕೆಲವೊಂದು ಬಾರಿ ಅದು ಬೇರೆ ಕಡೆ ಓವರ್ಫ್ಲೋ ಆಗಿ, ಈಗ ನಮ್ಮಲ್ಲಿ ಏನಾಗಿದೆ, ತುಂಬ ಬೋರ್ವೆಲ್ಗಳಿದೆ, ಖಾಲಿ ಬೋರ್ವೆಲ್ಸ್ಗಳೆಲ್ಲ ಇದೆ. ಅದರಲ್ಲಿ ಒಂದು ಬೋರ್ವೆಲ್ಗೆ ಈ ನೀರು ಡೈರೆಕ್ಟಾಗಿ ಹೋದರೆ ಅದು 1 ಕಿಲೋಮೀಟರ್ ರೇಡಿಯೇಷನ್ವರೆಗೂ ಪೊಲ್ಯೂಟ್ ಮಾಡ್ತದೆ. ಅಂತರ್ಜಲ ಸಂಪೂರ್ಣವಾಗಿ ಹಾಳಾಗುತ್ತೆ. 1 ಕಿಲೋಮೀಟರ್ ರೇಡಿಯೇಷನ್ ಹೋದಾಗ ಕನಿಷ್ಠ ಪಕ್ಷ 2-3 ಗ್ರಾಮ, ನಮ್ಮ ನೆಲಮಂಗಲ ತಾಲೂಕು ನೋಡಿದ್ರೆ ಯಾವುದೋ 5 ಕಿಲೋಮೀಟ್ರು, 6 ಕಿಲೋಮೀಟ್ರು, 10 ಕಿಲೋಮೀಟ್ರಿಗೆ ಯಾವುದೋ ಗ್ರಾಮ ಇಲ್ಲ. 1 ಕಿಲೋಮೀಟ್ರು, ಅರ್ಧ ಕಿಲೋಮೀಟರ್ಗಳಿಗೆ ಒಂದು ಗ್ರಾಮಗಳು ಇದೆ. ಅಲ್ಲಿ ಕುಡಿಯೋದಕ್ಕೆ ನೀರು ಏನು ಮಾಡ್ತಾರೆ? ಇಲ್ಲಿ ಸರ್ಕಾರ ಒಂದು ಯೋಜನೆ ಮಾಡ್ತು, ಅದನ್ನು ಯಾರೋ ಮುಂದುವರ್ತಿದ್ದಾರೆ. ಪಕ್ಷಾತೀತವಾಗಿ ಮಾಡಬೇಕಾದಂಥ ವಿಚಾರಗಳು. ಆದರೆ ಇಲ್ಲಿ ಪಕ್ಷ ಅಂತ ಇಟ್ಕೊಂಡು ನಾನು ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಈ ಹಠನ ಬಿಡಬೇಕು. ಈ ಯೋಜನೆಯಿಂದ ಅನುಕೂಲ ಮಾಡ್ತಿದ್ದೀವಾ ಇಲ್ಲ ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕಾಗಿತ್ತು. ಇದನ್ನು ಮಾಡ್ತಾ ಇಲ್ಲ. ಈಗ ನೀರನ್ನ ವಿಷದ ನೀರನ್ನು ಇಲ್ಲಿ ಬಿಡ್ತಾರೆ. ಬಿಟ್ಟಾದ ನಂತರ ಇನ್ನೊಂದು 2 ವರ್ಷ 3 ವರ್ಷದಲ್ಲಿ ಅಂತರ್ಜಲ ಗ್ಯಾರಂಟಿ ಹಾಳಾಗುತ್ತೆ. ಯಾಕೆಂದರೆ ನಾನು ಹಿಂದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ. ನನಗೆ ಇದ್ರ ಬಗ್ಗೆ ಅರಿವಿದೆ. ಯಾಕೆಂದರೆ ಎಲ್ಲ ಪೊಲ್ಯೂಟೆಡ್ ವಾಟರ್ನ ಟ್ರೀಟ್ ಮಾಡ್ತಿದ್ವಿ, ಅದನ್ನು ಯಾವ ಥರ ತರ್ತಾ ಇದ್ವಿ, ಅದ್ರ ಏನು ಪರಿಣಾಮ ಇದೆ ನನಗೆ ಗೊತ್ತಿದೆ. ಇದಕ್ಕೆ ಆಲ್ಟರ್ನೇಟಿವ್ ಏನು ಮಾಡಿದ್ದಾರೆ? ಕುಡಿಯೋ ನೀರಿಗೆ ಏನು ಆಲ್ಟರ್ನೇಟಿವ್? ಇವಾಗ ಪೊಲ್ಯೂಟ್ ಅಂತೂ ಆಗುತ್ತೆ ನಮ್ಮ ಜನಕ್ಕೆ. ಪೊಲ್ಯೂಟ್ ಆದಮೇಲೆ ಆಲ್ಟರ್ನೇಟಿವ್ ಯಾವ ನೀರನ್ನು ನಮಗೆ ಕುಡಿಯೋದಕ್ಕೆ ಕೊಡ್ತಾರೆ? ಹೇಮಾವತಿಯಿಂದ ತರಲ್ಲ. ಹೇಮಾವತಿಯಿಂದ ನೀರು ತಂದರೂ ಕೂಡ ಏನು ಅದನ್ನು ಡೈರೆಕ್ಟಾಗಿ ನಮ್ಮ ಮನೆಗಳಿಗೆ, ಚೊಂಬಿಗೆ ಅಥವಾ ಬಿಂದಿಗೆಗಳಿಗೆ ತುಂಬಿಸೋಕ್ಕಾಗುತ್ತಾ? ಇಲ್ಲ, ನಾವು ಒಂದು ಕೆರೆಗೆ ಸ್ಟಾಕ್ ಮಾಡಬೇಕು. ಯಾವ ಕೆರೆ ಸ್ಟಾಕ್ ಮಾಡ್ತಾರೆ? ಆ ಕೆರೆ ಸ್ಟಾಕ್ ಮಾಡಿದಾಗ ಅದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ಇದನ್ನೆಲ್ಲ ಮುಂದಾಲೋಚನೆ ಇಲ್ಲದಂತಹ ಒಂದು ಸರ್ಕಾರದ ಯೋಜನೆ. ಇದರಲ್ಲಿ ಅವೈಜ್ಞಾನಿಕವಾದಂಥ ಯೋಜನೆ. ಇದರ ದುಷ್ಪರಿಣಾಮ ಫ್ಯೂಚರಲ್ಲಿ ನಮ್ಮ ತಾಲೂಕಿಗೆ ಏನು ಅನ್ನೋದು ಅವರಲ್ಲಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ, NGTಯಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಜನಗಳಿಗೆ ತಿಳುವಳಿಕೆಯನ್ನು ಕೊಟ್ಟೇ ಇಲ್ಲ. ಇದ್ರ ಬಗ್ಗೆ ಕೊಡೋದಕ್ಕಿಂತ ಮುಂಚೆ ಇವರು ಏನೋ ಒಂದು ಕಚೇರಿಯಲ್ಲಿ ಕೂತು ಈ ಒಂದು ಯೋಜನೆಯನ್ನು ಅನುಷ್ಠಾನ ತಂದಿದ್ದಾರೆ. ಜನಗಳಿಗೆ, ಪಬ್ಲಿಕ್ಕಿಗೆ ಈ ಥರ ಒಂದು ಯೋಜನೆ ಮಾಡ್ತಿದ್ದೀವಿ, ಇದರಿಂದ ನಿಮ್ಗೆ ಇಷ್ಟು ಅನುಕೂಲ ಆಗುತ್ತೆ, ನಿಮ್ಗೆ ಈ ಥರ ಎಲ್ಲ ಅನುಕೂಲ ಆಗುತ್ತೆ ಅಂತ ಯಾವುದೇ ರೀತಿ ಹೇಳಿಲ್ಲ. ಹೇಳದೆ ಮಾಡ್ತಕ್ಕಂಥ ಯೋಜನೆ. ಸರ್ಕಾರದ ಹಣ ವ್ಯಯ ಮಾಡ್ತಾ ಇದ್ದಾರೆ, ಇಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ, ಜನಗಳನ್ನ ಆರೋಗ್ಯವನ್ನು ಕಿತ್ಕೊಳ್ತಾ ಇದ್ದಾರೆ. ಇದೇ ಮುಂದುವರೆದ್ರೆ, ಈ ನೀರನ್ನ ಗ್ಯಾರಂಟಿ ಬಿಟ್ಟಿದ್ದೇ ಆದರೆ ಇಲ್ಲಿನ ಶ್ರೀಮಂತ ಜನಗಳು ನಿಜವಾಗಲೂ ಇಲ್ಲಿ ವಾಸ ಮಾಡೋದಿಲ್ಲ. ಈ ಜಾಗವನ್ನು ಬಿಟ್ಟು ಮುಂದೆ ಹೋಗ್ತಾರೆ, ಇಲ್ಲ ಬೇರೆ ಕಡೆ ಸೇರ್ತಾರೆ. ಇಲ್ಲಿ ಬಡ ಜನಗಳು ಸಾಯ್ಬೇಕು. ಈ ಅರಿವನ್ನ ನಾವು ಹೇಳ್ಕೊಡ್ಬೇಕು ಅಂತ ಇವತ್ತು ಇಲ್ಲಿ ಸೇರಿರೋದು. ಇದು ನಾವು ಯಾಕೆ ಸೇರಿದ್ದೀವಿ ಅಂದರೆ, ಇದನ್ನ ನಮ್ಗೇನು ಅನುಕೂಲ ಇಲ್ಲ. ನಾವು ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ, ಯಾವ ರಾಜಕೀಯ ಕೂಡ ನಾವು ಮಾಡ್ತಿಲ್ಲ. ಈ ಅರಿವನ್ನ ನಮ್ಮ ಜನ ತಿಳ್ಕೊಬೇಕು. ಏನಾಗಿದೆ ಇವತ್ತು, ನಾನು ಬಾರಯ್ಯ ಅಂತ ಯಾರೋ ಕರಿತೀನಿ ಅನ್ಕೊಳ್ಳಿ, ಇನ್ನೊಬ್ರು ಕರಿತೀನಿ, ಇಲ್ಲ ನಾನು ಬರೋದಿಲ್ಲ, ನಾನು ಆ ಪಕ್ಷದಲ್ಲಿದ್ದೀನಿ. ಪಕ್ಷ ಏನು ಬೇಕು? ಅವರೇ ಹೇಳ್ತಾರೆ ಈ DPRನ ಮಾಡಿದ್ದು BJP ಅಂತ, ನಾವು ಅನುಷ್ಠಾನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ BJP, ಕಾಂಗ್ರೆಸ್, JDS ಏನು ಬರೋದಿಲ್ಲ. ಇದು ಸರ್ಕಾರದ ಯೋಜನೆ. ಯಾರು ಗೆಲ್ತಾರೋ ಅವರು ಸರ್ಕಾರ ಮಾಡ್ತಾರೆ. ಏನು ಪಕ್ಷಗಳು ನಮ್ಮ ಸಂವಿಧಾನದಲ್ಲಿ ಏನು ಅವ್ರಿಗೆ ಪಕ್ಕ ಸ್ಥಾನ ಕೊಟ್ಟು ಸಂವಿಧಾನದಲ್ಲಿ ಏನು ಇಂಥ ಪಕ್ಷ ಇದೆ ಅಂತ ಬರ್ದಿಲ್ಲ. ಪಕ್ಷ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ, ಬರುತ್ತೆ. ಇಲ್ಲಿ ನಮ್ಮ ಜನಗಳ ಹಿತಾಸಕ್ತಿ ಬಹಳ ಮುಖ್ಯ. ಇದನ್ನ ಕನ್ಸಿಡರ್ ಮಾಡ್ದಂಗೆ ಈ ಪ್ರಾಜೆಕ್ಟ್ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದನ್ನು ಎಷ್ಟು ಹಣ ವ್ಯಯ ಆಗ್ತದೆ, ಅದ್ರ ಬಗ್ಗೆ ಪರಿಣಾಮ ಏನು, ಅದಕ್ಕೋಸ್ಕರ ಏನು ಕ್ರಮ ವಹಿಸಿದೀವಿ ಇದನ್ನು ತಡೆಯೋದಕ್ಕೆ, ಅದನ್ನು ಮಾಡ್ತಾ ಇಲ್ಲ. ಇಲ್ಲಿ ನಮ್ಮಲ್ಲಿ ತಿಪ್ಪನಹಳ್ಳಿ ರಿಸರ್ವೇರ್ ಏರಿಯಾ, ಇದು ನೆಲಮಂಗಲ ತಾಲೂಕು. ಸುಮಾರು ಹಳ್ಳಿಗಳಲ್ಲಿ ಝೋನ್ 1ನಲ್ಲಿ ಬರ್ತಕ್ಕಂಥದ್ದು, 2ನಲ್ಲಿ 2 and 3 ಮೇಜರ್ ವಿಲೇಜಸ್ ಇದೆ. ಈ ನೀರು ಆ ಕೆರೆಗಳಿಗೆ ತುಂಬಿದಾಗ ಕೊನೆಗೆ ಫ್ಲೋ ಆಗಿ ಎಲ್ಲೋ ತಿಪ್ಪನಹಳ್ಳಿಗೆ ಹೋಗ್ಬೇಕಲ್ವ? ಮತ್ತೆ ಏನು ರಕ್ಷಣೆ ಮಾಡ್ತಿದ್ರು ಅದು ಸಂಬಂಧಪಟ್ಟಾಗೆ? ಯಾಕೆ ಮಾಡಿದ್ರಿ ತಿಪ್ಪನಹಳ್ಳಿ ರಿಸರ್ವ್ ಏರಿಯಾನ? ಯಾಕೆ ಮಾಡಿದಿರಿ? ಬೇರೆ ಫ್ಯಾಕ್ಟ್ರಿಗಳಿಗೆ ಇಂಪೋಸ್ ಮಾಡ್ತೀರಾ, ಬೇರೆ ಡೆವಲಪ್ಮೆಂಟ್ಗೆ ಇಂಪೋಸ್ ಮಾಡ್ತೀರಾ ಅದಕ್ಕೆ ತಿಪ್ಪನಹಳ್ಳಿ ರಿಸರ್ವ್ ಏರಿಯಾ ಅಂತೇಳಿ. ಕಪ್ರಿಗಳನ್ನ ಮುಚ್ಚಿದ್ದೀರಾ, ಇವನ್ ಡ್ರೈ ಇಂಡಸ್ಟ್ರಿ ಕೂಡ ಮುಚ್ಚಿದ್ದೀರಾ ನೆಲಮಂಗಲ ತಾಲೂಕಲ್ಲಿ ರಿಸರ್ವ್ ಏರಿಯಾ ಇಟ್ಕೊಂಡು. ಇದನ್ನ ಯಾಕೆ ಬಿಡ್ತಾ ಇದ್ದೀರಾ ನೀವು? ಇದ್ರ ಬಗ್ಗೆ ನಮ್ಮ ಜನಗಳು ಏನು ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ? ಯಾಕೆ ಇದನ್ನು ಪ್ರೊಟೆಸ್ಟ್ ಮಾಡ್ತಿಲ್ಲ? ಇವತ್ತು ನಾವು ಒಂದು ಹಂತದ ಏಜ್ದಲ್ಲಿ ಇದ್ದೀವಿ. ನಮ್ಗೆ ಒಂದು 10 ವರ್ಷ ಇಲ್ಲಿ ಬದುಕ್ತೀವೋ 15 ವರ್ಷ ಬದುಕ್ತೀವೋ ಗೊತ್ತಿಲ್ಲ. ನಮ್ಮ ಮಕ್ಕಳು ನೆಕ್ಸ್ಟ್ ಬರ್ತಾರೆ, ಅವ್ರು ಎಷ್ಟು ರೋಗ ರುಜಿನಕ್ಕೆ ಒಳಗಾಗ್ತಾರೆ, ನೀರಿಗೆ ಎಷ್ಟು ದೂರ ಹೋಗ್ಬೇಕು, ನೀರು ಸಿಗದೆ ಇದ್ರೆ ಏನು ಮಾಡ್ತಾರೆ? ಈಗ ನಾವು ತಿಳಿದಿರೋ ಹಾಗೆ ಹಿಂದೆ ನಾಗರಿಕತೆ ಬೆಳೆದಿದ್ದು ನದಿ ದಡಗಳಲ್ಲಿ, ಒಳ್ಳೊಳ್ಳೆ ಸರೋವರಗಳು ಎಲ್ಲೆಲ್ಲಿದ್ದು ಅಲ್ಲಿ ಬೆಳೆದಿದೆ.
ಈಗ ಇಲ್ಲಿ ಏನಿದೆ ಅಂತ ಜನಸಂದಣಿ ಇಲ್ಲಿ ವೃದ್ಧಿ ಆಗಬೇಕು ಅನ್ನೋದು ಒಂದು ವಿಚಾರ. ಈ ಕೊಳಚೆ ನೀರು ಇಟ್ಕೊಂಡು ಪಕ್ಕದಲ್ಲಿ ನಾವು ಯಾವ ರೀತಿ ಬದುಕಬೇಕು? ಈಗ ನಮ್ಮ ಮನೆ ಅನ್ಕೊಳ್ಳೋಣ, ಸೆಂಟ್ರಲ್ಲಿ ಅಂಗಳದಲ್ಲಿ ಒಂದು ಬಿನಿಗೆನಲ್ಲಿ ಕೊಳಚೆ ನೀರು ತಗೊಂಬಂದು ಇಟ್ಕೊಂಡು ಸುತ್ತ ನಾವು ಮಲಿಕೊಂಡು ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತಾ? ಒಂದು ಕೆರೆ ತುಂಬಿದಾಗ ಒಂದು ಕೆರೆನಲ್ಲಿ ಎಷ್ಟು ನೀರು ಇರ್ತದೆ? ಒಂದು ಊರಲ್ಲಿ ನೂರು ಮನೆಗಳಿರ್ಬೋದು, ಇಲ್ಲ 150 ಇರ್ಬೋದು, 200 ಮನೆಗಳಿರ್ಬೋದು. ಒಂದು ಕೆರೆನಲ್ಲಿ ಎಷ್ಟು ನೀರು ಇರ್ತದೆ? ಅದರಿಂದ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಪರಿಸರ ಎಷ್ಟು ಹಾಳಾಗುತ್ತೆ. ಆ ದುರ್ವಾಸನೆ ಮನುಷ್ಯನಿಗೆ ಬೇಕಾಗಿರೋದೇ ಬದುಕೋದಿಕ್ಕೆ ಶುದ್ಧವಾದ ನೀರು, ಗಾಳಿ, ಬೆಳಕು ತಡೆಯೋಕ್ಕಾಗಲ್ಲ. ನಾವೇನೋ ಪುಣ್ಯವಂತರು, ಬೆಳಕು ಚೆನ್ನಾಗಿದೆ, ನೀರು ಗಾಳಿ, ಈ ನೀರು ಗಾಳಿ ಯಾವ ರೀತಿ ಚೆನ್ನಾಗಿ ಬರ್ತದೆ ಅಂತ ಇದರಲ್ಲಿ. ನೀರಂತೂ ಚೆನ್ನಾಗಿಲ್ಲ. ಈ ನೀರನ್ನು ಬಿಟ್ಟ ತಕ್ಷಣ ನೀರು ಹಾಳಾಗೋಗುತ್ತೆ ತಾಲೂಕಲ್ಲಿ. ಇನ್ನು ಗಾಳಿ, ಆ ಸ್ಮೆಲ್ ಬಂದೇ ಬರುತ್ತೆ. ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ. ಕೆಲವು ಟೈಮಲ್ಲಿ ಬರಲಿಲ್ಲ ಅಂದರೂ ಕೆಲವು ಟೈಮಲ್ಲಿ ಅದ್ರ ವಾಸನೆ ನಾವು ಕುಡಿಲೇಬೇಕಾಗುತ್ತೆ. ಅದರಿಂದ ಇಲ್ಲಿ ಪರಿಸರ ಕೂಡ ಹಾಳಾಗ್ತಾ ಇದೆ. ಈ ಪರಿಸರದ ಕಾಳಜಿ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗಿಲ್ಲ. ಯಾರನ್ನಾದ್ರೂ ಕರೆದ್ರೆ ಇವತ್ತು ಅವರು ನಮ್ಮ MLA ಹಿಂಗೆ ಅಂದ್ಬಿಡ್ತಾರೆ, ಇನ್ನೊಬ್ರು ಈ ಥರ ಅಂತಾರೆ, ಅವ್ರ ಜೊತೆ ಹೋದ್ರೆ ಹಿಂಗೆ ಅಂತಾರೆ. ಅದೆಲ್ಲ ಕಾರಣ ಅಲ್ಲ. ಇವತ್ತು ನಮ್ಮ ರಕ್ಷಣೆ ಮಾಡ್ಕೊಬೇಕು. ಇವತ್ತು ಅವ್ರು ಇಲ್ಲಿ ಬದುಕಿದ್ರೆ, ನಮ್ಮ ಯಾರು ಅನುಷ್ಠಾನ ಮಾಡೋದಕ್ಕೆ ಇಷ್ಟೊಂದು ಹೋರಾಟ ಮಾಡ್ತಾರೆ, ಅವ್ರು ನಮ್ಮ ತಾಲೂಕಲ್ಲೇ ಬದುಕಿದ್ರೆ, ಸ್ವಂತ ಮನೆ ಇಟ್ಕೊಂಡಿದ್ರೆ, ಅವರ ಹೆಂಡತಿ ಮಕ್ಕಳು ಅವ್ರ ಕುಟುಂಬ ಎಲ್ಲ ಇಲ್ಲಿ ಇದ್ದಿದ್ರೆ ಅವ್ರಿಗೆ ಅವರ ಫ್ಯೂಚರ್ ಬಗ್ಗೆ ಅರಿವಿರ್ತಿತ್ತು. ಇನ್ನೊಂದು 10 ವರ್ಷದಲ್ಲಿ 5 ವರ್ಷದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ, ಈ ನೀರಿನ ಪ್ರಭಾವದಿಂದ ನಾವು ಅನಾನುಕೂಲಕ್ಕೆ ಒಳಗಾಗ್ತೀವಿ, ಇದು ಬೇಡ ಅಂತ ಅವ್ರಿಗೆ ಅನ್ಸೋದು. ಇಲ್ಲಿ ಏನಾಗಿದೆ, ಒಂದು ಮಿಸ್ಟೇಕ್ ಮಾಡ್ಕೊಂಡಿದೀವಿ ನಾವು. ಈ ರೀತಿ ಕಾಳಜಿ ಇಲ್ದಿರ್ತಕ್ಕಂಥ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಅಂದ್ರೆ ಅವ್ರು ಯೋಚನೆ ಮಾಡ್ಬೇಕು, ಇವತ್ತಿನ ಚಿಕ್ಕ ವಯಸ್ಸು, ನಾವು ಅವ್ರಿಗಿಂತ ಸ್ವಲ್ಪ ದೊಡ್ಡರಿರ್ಬೋದು. ಆ ಏಜಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೂ ತಿಳುವಳಿಕೆ ತಗೊಂಬೋದು, ಬೇರೆ ಕಡೆಯಿಂದ ತಗೊಂಡು ಇದನ್ನ ಯೋಚನೆ ಮಾಡಬೇಕು. ಇದನ್ನ ದ್ವೇಷವಾಗಿ ತಗೊಂಬಾರ್ದು. ಯಾಕೆ ಇದೊಂದೇ ಪ್ರಾಜೆಕ್ಟ್ನ ನೆಲಮಂಗಲ ತಾಲೂಕಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ನಾವು ಎಷ್ಟೊಂದು ರೋಡ್ಗಳು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ, ಯಾವುದು ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಯಾವ ಜನರು. ಇದೊಂದನ್ನೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದರಿಂದ ಈ ಪ್ರಾಜೆಕ್ಟ್ ಇಂದ ಅನಾನುಕೂಲತೆ ಇದೆ, ಜನಗಳಿಗೆ ಇಷ್ಟ ಇಲ್ಲ. ಇದು ಜನಗಳ ಇಚ್ಛೆಗೆ ವಿರುದ್ಧವಾದಂತ ಕಾರ್ಯ. ಜನಗಳ ಇಚ್ಛೆಗೆ ವಿರುದ್ಧವಾದ ಕಾರ್ಯವನ್ನ ಇಲ್ಲಿನ ರಾಜಕಾರಣಿಗಳು, ಎಲೆಕ್ಟೆಡ್ ಪರ್ಸನ್ಸ್ ಮಾಡಬಾರ್ದು. ಇದನ್ನ ಜನಗಳು ಅರ್ಥಕೊಂಡು ಅವ್ರ ಮನ ಮುಟ್ಟೋ ರೀತಿ ಹೇಳ್ಬೇಕು ನಾವು. ಅದನ್ನ ನಮ್ಮ ಜನಗಳು, ನಮ್ಮ ಕಕ್ಷಿದಾರರಾಗ್ಲಿ, ಇನ್ನೊಬ್ರಾಗ್ಲಿ, ಮತ್ತೊಬ್ಬರಾಗ್ಲಿ ಹೇಳ್ಬೇಕು, ಅದನ್ನ ತಿಳುವಳಿಕೆ ಮೂಡಿಸ್ಬೇಕು. ಇದು ಬೇಡ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಈ ಪ್ರಾಜೆಕ್ಟ್ ನ ನಿಲ್ಲಿಸಬೇಕು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ, ಅರಿವು ಮೂಡಿಸೋಕ್ಕೋಸ್ಕರ ಇವತ್ತು ನಾವು ಸೇರಿದ್ದೀವಿ. ಅದರಿಂದ ಈ ನೆಲಮಂಗಲ ತಾಲೂಕಿನ ಎಲ್ಲ ಜನತೆಗೂ ನಾನೊಂದು ಹೇಳ್ಕೊಡೋದು ಒಂದೇ ವಿಚಾರ, ಯಾರೇ ಇರಲಿ ಈ ಪ್ರಾಜೆಕ್ಟ್ ಯಾರಿಗೂ ಅನುಕೂಲ ಆದಂತಲ್ಲ ಅಲ್ಲ. ಕಾರಣ ಅವ್ರು ಬಿಡ್ತಾ ಇರೋದು ನೀರಲ್ಲ, ವಿಷ. ಇದು ಬೆಂಗಳೂರಿನ ವಿಷ. ಇದು ಯಾವ ರೀತಿ ಹರ್ಕೊಂಡು ಹೋಗ್ತದೋ ಆ ರೀತಿ ಹೋಗಿ ಸಮುದ್ರ ಸೇರಿದಾಗ ಅಲ್ಲಿ ಅದು ಶುದ್ಧ ಆಗುತ್ತೆ. ಬಟ್ ಇಲ್ಲಿ ಶುದ್ಧ ಮಾಡೋಕೆ ಆಗೋದಿಲ್ಲ. ಅದು ಶುದ್ಧ ಮಾಡೋದಕ್ಕೆ ಬೇರೆ ಬೇರೆ ಪ್ರೋಸೆಸ್ ಇದೆ. ಅದು ಸುಮಾರು ಕಿಲೋಮೀಟರ್ ಗಟ್ಟಲೆ ಹರಿದಾಗ ಮಾತ್ರ ಅದು ಸ್ವಲ್ಪ ಮಟ್ಟಿಗೆ ಶುದ್ಧ ಆಗುತ್ತೆ. ಬಟ್ ಅವರು ಡೈರೆಕ್ಟ್ ಆಗಿ ಅಲ್ಲಿ ಏನೋ ಒಂದು ರೀತಿ ಅದನ್ನ ಪ್ರೊಸೆಸಿಂಗ್ ಬೇರೆ ರೀತಿನೇ ಇದೆ. ಅದು ನನಗೆ ಅದು ಸಂಪೂರ್ಣ ನಾಲೆಜ್ ಇದೆ. ಯಾಕೆಂದ್ರೆ ಅದನ್ನ ಕಣ್ಣಾರೆ ನೋಡಿದ್ದೀನಿ, ಅದನ್ನ ಸ್ಯಾಂಪಲ್ಸ್ ಎಲ್ಲ ಮಾಡಿದ್ದೀನಿ ಮುಂಚೆ. ಅದನ್ನ ಡೈರೆಕ್ಟ್ ಪಂಪಲ್ಲಿ ತಗೊಂಬಂದು ಬಿಟ್ಟಾಗ ಅದು ಯಾವುದೇ ಕಾರಣಕ್ಕೂ ಅದು ಶುದ್ಧ ಅಲ್ಲ. ಅದನ್ನ ಪ್ರಾಣಿಗಳು ಕುಡಿಯೋದಿಲ್ಲ, ನಾವು ಮುಟ್ಟಕ್ಕೂ ಆಗೋದಿಲ್ಲ. ಇದರಿಂದ ನಾವೇನೋ ಜನಗಳು ಎಲ್ಲೋ ಹೋಗಿ ನೀರು ತಗೊಂಡು ಕುಡಿತೀವಿ, ಆದ್ರೆ ಕಾಡು ಪ್ರಾಣಿಗಳು ಏನ್ ಮಾಡ್ತವೆ, ಇಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಪಕ್ಷಿಗಳು ಏನ್ ಮಾಡ್ತವೆ? ಅವೇನು ವಿಷ ಕುಡಿಬೇಕಾ? ಅವು ಕೆರೆನಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಕುಡಿತವೆ, ಬದುಕ್ತವೆ. ಈಗ ಆ ಪರಿಸರದಲ್ಲಿ ಈ ಪ್ರಾಣಿ ಪಕ್ಷಿಗಳು ಕೂಡ ಸಾಯ್ತವೆ. ಆದ್ರಿಂದ ಈ ಪ್ರಾಜೆಕ್ಟ್ ಬೇಡ ಅಂತ ಎಲ್ಲರೂ ಸರ್ಕಾರವನ್ನ ವಿರೋಧಿಸಿ ಈ ಪ್ರಾಜೆಕ್ಟ್ ಹಿಂದೆ ತಗೊಬೇಕು ಅಂತೇಳಿ ಎಲ್ಲರೂ ಇದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅಮರಾವತಿ ನನ್ನ ಗ್ರಾಮಕ್ಕೆ ಒಂದು 2 ಕಿಲೋಮೀಟರ್ ದೂರ ಅಷ್ಟೇ. ನಾನು ಅಲ್ಲಿ ಒಂದು ಅಮ್ಮನ ಮಡವು ಅಂತಿದೆ, ಒಂದು ಶಿವನ ದೇವಸ್ಥಾನ ಕೂಡ ಇದೆ. ಅಲ್ಲಿ ನಾವು ಹೋಗ್ತಾ ಇದ್ವಿ, ಪ್ರತಿ ವರ್ಷ 2-3 ಬಾರಿ ಹೋಗ್ತಾ ಇದ್ವಿ, ಈಜಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ ನಾನು ಚಿಕ್ಕ ಹುಡುಗನಾಗ. ಈಗ ಹೋದ್ರೆ, ನಾನು ರೀಸೆಂಟಾಗಿ ಹೋದಾಗ ಅಲ್ಲಿನ ಪರಿಸ್ಥಿತಿನೇ ಚೇಂಜ್ ಆಗಿದೆ. ಆ ನೀರನ್ನು ಮುಟ್ಟೋದ್ರಲ್ಲಿ ನೋಡೋಕೆ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ, ಆ ಜಾಗ ಕೂಡ ನೋಡಕ್ ಆಗ್ತಿಲ್ಲ, ಅಷ್ಟ್ರ ಮಟ್ಟಿಗೆ ಕೊಳಚೆ ಆಗಿದೆ. ಇದಕ್ಕೆ ಸರ್ಕಾರದವರು ಇದಕ್ಕೋಸ್ಕರನೇ ಈ ನಾನು ಆಗ್ಲೇ ಹೇಳ್ದೆ, ಈ ತಿಪ್ಕೋಣ ರಿಸರ್ವ್ ಏರಿಯಾ ಅಂತೇಳಿ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಎಲ್ಲ ಫ್ಯಾಕ್ಟ್ರಿಗಳನ್ನ ಮುಚ್ಚಿರೋದು. ಅದೆಲ್ಲ ಮುಚ್ಚಿದ್ರು ಕೂಡ ಬೇರೆ ಏನು ಆಕ್ಸೆಸ್ ಇದೆ, ಏನು ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ಮಾಡಲಿಲ್ಲ. ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರಲ್ಲ, ಇದನ್ನ ಆ ಕೆರೆ ನಮ್ಮ ಮಾದಾವರ ಕೆರೆಯಿಂದ ಬರ್ತದೆ, ಅಲ್ಲೊಂದು ದೊಡ್ಡ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಅದನ್ನ ಟ್ರೀಟ್ ಮಾಡಿಬಿಟ್ರೆ ಸ್ವಲ್ಪ ಶುದ್ಧಿ ಆಗುತ್ತೆ. ತಿಪ್ಕೋಳಿ ಕೆರೆಯಲ್ಲಿರ್ತಕ್ಕಂಥ ನೀರು ಕೂಡ ಅದನ್ನು ಕೂಡ ಮಾಡ್ತಾ ಇಲ್ಲ. ಇಂಥ ಕಾರ್ಯಗಳನ್ನ ಮಾಡೋದಕ್ಕೆ ಇಷ್ಟ ಇಲ್ಲ ಈಗಿನ ಜನಪ್ರತಿನಿಧಿಗಳಿಗೆ. ಯಾಕೆಂದ್ರೆ ಇವರು ಒಳ್ಳೆ ಮನಸ್ಥಿತಿ ಬರಲ್ಲ. ಹಿಂದಿನ ರಾಜಕಾರಣಿಗಳಿಗೂ ಈಗಿನ ರಾಜಕಾರಣಿಗಳಿಗೂ ಬೇರೆ ವ್ಯತ್ಯಾಸ ಇದೆ. ಈ ಡಿಲಿಮಿಟೇಷನ್ ಆದ್ಮೇಲೆ ಏನ್ ಬರ್ತಾ ಇದಾರೆ ಈ ರಾಜಕಾರಣಿಗಳು, ಇವರಿಗೆ ಜನಗಳ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿನೇ ಇಲ್ಲ.
ಮನೇಲಿ ಕೂತ್ಕೊಳ್ಬೇಕು, ದುಡ್ಡು ಮಾಡಬೇಕು. ದುಡ್ಡು ಇಟ್ಕೊಂಡು ಪೊಲೀಸ್ನವ್ರನ್ನ ಇನ್ನೊಬ್ರನ್ನ ಎದುರಿಸಿ ಅವ್ರ ಕಂಟ್ರೋಲ್ ಆಗಿ ಇಟ್ಕೊಂಡು ಆಳ್ವಿಕೆ ಮಾಡ್ಬೇಕು. ಇಲ್ಲಿ ಹೆಂಗ್ ಎದುರಿಸ್ತಾರೆ ನಮ್ಮಲ್ಲಿ ಅವ್ರ ಜೊತೆ ಇರ್ತಕ್ಕಂಥವ್ರು ಅಂದ್ರೆ, ನೀನ್ ಹೋದ್ರೆ ನಾಳೆದ ಬರ್ಬೇಡ, ಏನ್ ಅವ್ರ ಹತ್ರ ಅಂಗಲಾಚಿ ಅವ್ರ ಹತ್ರ ದುಡ್ಡು ಇಸ್ಕೊಂಡ್ ಬದುಕುವಂತ ಕಷ್ಟ ನಮ್ಗಿಲ್ಲ, ನಮ್ಗೆ ಅಡ್ವೊಕೇಟ್ಸ್ಗಂತೂ ಇಲ್ಲ, ಜನಗಳಿಗೂ ಇಲ್ಲ. ಏನೋ ಎಲೆಕ್ಷನ್ ಆದಾಗ 100-500 ರೂಪಾಯಿ ಕೊಡ್ತಾರೋ 1000 ಕೊಡ್ತಾರೋ ತಗೊಂಡು ಓಟ್ ಹಾಕೋ ಪ್ರಶ್ನೆ ಅಲ್ಲ ಇಲ್ಲಿ. ಇದು ನಮ್ಮ ಭವಿಷ್ಯ, ನಮ್ಮ ಪರಿಸರ, ನಮ್ಮ ನಾಡು, ಇದ್ರ ರಕ್ಷಣೆ ನಾವು ಮಾಡಬೇಕು. ನಮ್ಮ ತಾಲೂಕಿಗೆ ಬೆಂಗಳೂರಿನ ಕಕ್ಕಸ್ ಬೇಡ. ಅದು ವಿಷ, ನೀರಲ್ಲ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಅದು ವಿಷನ ನಾವು ತಗೊಂಡ್ಬರೋದಕ್ಕೆ ನಮ್ಗೆ ಇಷ್ಟ ಇಲ್ಲ.